ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಏನೋ ಎಲ್ಲನ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ಹಿಂದಕ್ಕೆ ಫುಲ್ ನೋಡ್ಬಿಡಿ. ಒಂದ್ಸರಿ ನೋಡಿದ್ಮೇಲೆ ಇನ್ನೊಂದ್ಸರಿ ರಿಪೀಟ್ ಮಾಡಿ. ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಅವಾಗ ಅರ್ಥ ಆಗುತ್ತೆ. ಮತ್ತೊಂದಾಗಿ, ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಮೊದಲಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಶೇರ್ ಮಾಡಿ. ಇಲ್ಲಿ ನಿಮಗೆ ಒಂದು ಫಿಗರ್ ಆಗಿ ತೋರಿಸ್ತಾ ಇದೆ, ಒಂದು ಚಾರ್ಜ್ ಪಾಸಿಟಿವ್ ನೆಗೆಟಿವ್ ಈ ಥರ ಮೂವ್ ಆಗ್ತಿದೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೇನಪ್ಪ ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟ್ನೇದಾಗಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at any point is defined as a force experienced by unit positive charge placed at point. ಹಂಗಂದ್ರೆ ಏನಂದ್ರೆ, ಒಂದು ಚಾರ್ಜ್ ತಗೊಂಡ್ರೆ, ಇವಾಗ ಕ್ಯೂ ಅನ್ನ ಚಾರ್ಜ್ ತಗೊಂಡ್ರೆ ಅದ್ರ ಒಂದು ಸ್ವಲ್ಪ ದೂರದಲ್ಲಿ ಪಿ ಅನ್ನೋದು ಒಂದು ಯೂನಿಟ್ ಚಾರ್ಜ್ ಪ್ಲೇಸ್ ಮಾಡಿದೆ, ಅದು ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೈತೆ ಕ್ಯೂ ಅನ್ನೋದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಡಿಫೈನ್ ಮಾಡ್ತಾರೆ. ಅದನ್ನ ಯಾವ ಎಕ್ಸ್ಪ್ರೆಷನ್ ಇಂದ ಡಿಫೈನ್ ಮಾಡ್ತಾರೆ ಅಂದರೆ E=F/Q ಅಂತ ಹೇಳ್ತಾರೆ. ಅದೇ ಥರ ಯಾವಾಗ Q → 0, Q ಯಾವಾಗ 0 ಆಗೋಗುತ್ತೋ, ವ್ಯಾಲ್ಯೂ ಆಫ್ Q ಅಂದರೆ Q ಅನ್ನೋದು ಚಾರ್ಜ್ ಯಾವಾಗ 0 ಆಗುತ್ತೆ, ಆವಾಗ Q ಕಡಿಮೆ ಇದ್ದಾಗ ಅದ್ರದ್ದು ಈ ಸೋರ್ಸ್ ಚಾರ್ಜ್ ಮೇಲೆ ಏನೂ ಎಫೆಕ್ಟ್ ಇರೋದಿಲ್ಲ. ಅದೇ ಥರ ಸೋರ್ಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಏನು ವೇರಿ ಆಗಲ್ಲ. ಇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ನಾಟ್ ಚೇಂಜ್ ಅಂತ ಅರ್ಥ. Therefore, expression for electric field intensity in S. ಇವಾಗ ಲಿಮಿಟ್ ಬಂದಿದೆ, ಯಾವಾಗ 0 ಆಗುತ್ತೆ ಅವಾಗ ಹೆಂಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದ್ರಿಂದ ಇನ್ನೊಂದು ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಯಾವ ಥರ ಬರುತ್ತೆ ಅಂದರೆ Q → 0 F/Q0 ಅಂತ. ಅದರ ಡೈಮೆನ್ಷನ್ ಮತ್ತು ಯೂನಿಟ್ ಬಂದ್ಬಿಟ್ಟು ಫಸ್ಟ್ನೇದಾಗಿ SI ಯೂನಿಟ್ ಬಂದ್ಬಿಟ್ಟು ನ್ಯೂಟನ್ ಪರ್ ಕೂಲಮ್, ಅದೇ ಥರ ವೋಲ್ಟ್ ಪರ್ ಮೀಟರ್, ಜೋಲ್ ಬೈ ಕೂಲಮ್ ಪರ್ ಮೀಟರ್. ಇದು ಡಿಫ್ರೆಂಟ್ SI ಯೂನಿಟ್ ಪ್ರಾಬ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಇದನ್ನ ನಿಮಗೆ JEE KCET ಅಥವಾ ನೀಟಲ್ಲಿ ಆ ಥರ ಕೇಳ್ತಾರೆ. ಅಂದರೆ ಈಗ ಕಂಪ್ಲೀಟಾಗಿ ಇದೊಂದೇ ಒಂದು ಕೇಳೋದಿಲ್ಲ, ಒಂದೆರಡು ಎಕ್ಸ್ಪ್ರೆಷನ್ ಕೊಟ್ಬಿಡ್ತಾರೆ, ಅದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ಅನಾಲಿಸಿಸ್ ಮಾಡ್ರಿ ಅಂತ ಹೇಳ್ತಾರೆ. ಆವಾಗ ಇದು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು CGS ಯೂನಿಟ್ ಬಂದ್ಬಿಟ್ಟು ಟೈನ್ ಫರ್ ಸ್ಟ್ಯಾಟ್ ಕೂಲಮ್ ಅಂತ ಹೇಳ್ತಾರೆ. ಅದೇ ಥರ ಡೈಮೆನ್ಷನಲ್ ಫಾರ್ಮುಲಾ ಬಂದ್ಬಿಟ್ಟು mL(T⁻³ A-1) ಅಂತ ಹೇಳ್ತಾರೆ. ನಿಮ್ಗೆ ಏನೋ ಅಕಸ್ಮಾತ್ ಡೈಮೆನ್ಷನಲ್ಲು ಮತ್ತು ಯೂನಿಟ್ ಆ್ಯಂಡ್ ಡೈಮೆನ್ಷನ್ ಅರ್ಥ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಎಲೆಕ್ಟ್ರೋಸ್ಟಾಟಿಕ್ ಕಂಪ್ಲೀಟ್ ಆದಮೇಲೆ ಅವಾಗ ಇನ್ನೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾಕಂದರೆ ಎಲ್ಲಿ ಯೂಸ್ ಆಗುತ್ತೆ ಹೆಂಗೆ ಅಂತ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಒಂಥರ ಗೊತ್ತಾಗುತ್ತೆ. ಅದು ಕ್ಲಿಯರ್ ಪಿಕ್ಚರ್ ಬರೋದಿಲ್ಲ. ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿರುತ್ತೆ, ಆವಾಗ ಆಮೇಲೆ ಆ ಪಾಠ ಹೋದ್ಮೇಲೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚಾರ್ಜು. ಇಲ್ಲೇನು ಹಿಂಗೆ ಚಾರ್ಜ್ ಇದೆ ಅಂದರೆ ಡೈರೆಕ್ಷನ್ ಏನಿದು ಅಂತಂದರೆ, ಒಂದು ನಿಮಿಷ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಈಸ್ ಅವೇ ಫ್ರಮ್ ದ ಚಾರ್ಜ್ ಆ್ಯಂಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಈಸ್ ಆಲ್ವೇಸ್ ಟುವರ್ಡ್ಸ್ ಟು ದ ಚಾರ್ಜ್. ಅಂದರೆ ಇವಾಗ ಒಂದು ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇದೆ ಅಂದರೆ ಔಟ್ ಆಫ್ ದ ಚಾರ್ಜ್, ಅಂದರೆ ಹೊರಗಡೆ ಹೋಗ್ತಿರುತ್ತೆ. ಇದನ್ನ ಈ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದೇ ಥರ ನೆಗೆಟಿವ್ ಚಾರ್ಜ್ ಆದರೆ ಟುವರ್ಡ್ಸ್ ಅಂದರೆ ಇದು ಹತ್ರಕ್ಕೆ ಬರ್ತಾ ಇರುತ್ತೆ ಅಂತ ಅರ್ಥ. ಅದ್ರ ರಿಲೇಷನ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಫೋರ್ಸು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನು ರಿಲೇಷನ್ನು ಅಂತ ನೋಡೋಣ. ಆದರೆ ಇನ್ನೇನು ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ನಮ್ಗೆ ಗೊತ್ತಿರೋದಾಗಿ ಯಾವತ್ತೇ ಆಗಲಿ ಚಾರ್ಜ್ ಏನನ್ನ ಎಲೆಕ್ಟ್ರಿಕ್ ಫೀಲ್ಡಾಗಿ ಪ್ಲೇಸ್ ಮಾಡಿದಾಗ ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದನ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡಿರೋದು ಅಂದರೆ F=QE ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇಫ್ ಚಾರ್ಜ್ ಈಸ್ ಪಾಸಿಟಿವ್ ದೆನ್ ಫೋರ್ಸ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ. ಅಂದರೆ ಇಫ್ ದ ಚಾರ್ಜ್ ಏನನ್ನ ಪಾಸಿಟಿವ್ ಆದರೆ ಎರಡು ಒಂದೇ ಡೈರೆಕ್ಷನ್ ಆಗಿರುತ್ತೆ. ಆದರೆ ಚಾರ್ಜ್ ಏನನ್ನ ಆಪೋಸಿಟ್ ಆದರೆ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು ಈ ಸೈಡ್ ಬರಬೇಕು, ಟುವರ್ಡ್ಸ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದ್ದರೆ ಇದು ಆಪೋಸಿಟ್ ಇರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಸೂಪರ್ ಪೊಸಿಷನ್ ಆಫ್ ಚಾರ್ಜ್ ನೋಡಿದ್ವಿ. ಅದೇನಂದರೆ ಎಲ್ಲ ಚಾರ್ಜು ಎಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತಿದೆ ಅಂತ ಸೂಪರ್ ಪೊಸಿಷನ್ ಅಂತ, ಅದು ನೆಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿರೋದು, ಅದು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ಥರ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಆಲ್ ದ ಚಾರ್ಜಸ್ ನಾವು ತಗೊಂತೀವಿ, ಎಷ್ಟು ಪ್ರೊಡ್ಯೂಸ್ ಮಾಡೈತೆ ಫೀಲ್ಡು ಅನ್ನೋದನ್ನು. ಅದನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ E=E1 + E2 + E3 ಇಂದ ರೆಪ್ರೆಸೆಂಟ್ ಮಾಡಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತಾರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಆಫ್ ಟೂ ಚಾರ್ಜ್. ಇವಾಗ ಯಾವುದನ್ನ ಎರಡು ಚಾರ್ಜ್ ತಗೊಂಡ್ರೆ ಅದು ಎರಡು ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ E=E1 + E2² + 2E1 E2 cos θ. ನೀವು ನೋಡಿದ್ರೆ ಹಾಗೆ ಚಾರ್ಜು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಎಕ್ಸ್ಪ್ರೆಷನ್ ಇದೆ, ಆದರೆ ನೊಟೇಷನ್ ಚೇಂಜ್ ಇದೆ. ಇಲ್ಲಿ E ಬಂದಿದೆ, ಅಲ್ಲಿ F ಬಂದಿರ್ತದೆ, ನೆಟ್ ಫೋರ್ಸು ಅದೇ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಅದೇ ಥರ ಡೈರೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಸೇಮು E2 E1 ಈ ಥರ ಡೈರೆಕ್ಷನ್, ಇದೊಂದು ಡೈರೆಕ್ಷನ್ ಈ ಥರ ಇದ್ದರೆ E2 ಡೈರೆಕ್ಷನ್ E1 ಡೈರೆಕ್ಷನ್, ನೆಟ್ ರಿಸಲ್ಟೆಂಟ್ ಫೋರ್ಸ್ ಇಲ್ಲಿ ಈ ಡೈರೆಕ್ಷನ್ ಇರುತ್ತೆ.
ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ, tan alpha is equal to E2 sin theta by E1 plus E2 cos theta. ನಿಮ್ಗೆ ಇಂಪಾರ್ಟೆಂಟ್ ಆಗಿ ಡಿರೈವೇಷನ್ ಏನು ಡಿರೈವ್ ಮಾಡೋದು ಬೇಕಿಲ್ಲ, ಈ ಎಕ್ಸ್ಪ್ರೆಷನ್ ರಿಮೆಂಬರ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಕಂಡುಹಿಡ್ಬೋದು. ಇವಾಗ E2 ಡೈರೆಕ್ಷನ್ಗೆ ಎಷ್ಟು ಫೀಲ್ಡ್ ಇದೆ ಅಂತ ಗೊತ್ತಿದೆ, ಡೈರೆಕ್ಟ್ E2ಗೆ ರಿಅರೇಂಜ್ ಮಾಡ್ಬಿಟ್ಟು ಇದು ಮಾಡ್ಬೋದು. ಈಗ ಕಾಸ್ ಥೀಟಾ ಮತ್ತು ಕಾಸ್ ಆಲ್ಫಾ ಮತ್ತು ಟೀಟಾ ವ್ಯಾಲ್ಯೂ ಎಷ್ಟು ಅಂತ ಬಂದರೆ ಅದನ್ನು ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಬಗ್ಗೆ ಫಸ್ಟ್ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಪಾಯಿಂಟ್ ಚಾರ್ಜ್ ಅಂದರೆ ಏನು ಅಂತ ಮತ್ತೊಮ್ಮೆ ಹೇಳಿದ್ರೆ, ಪಾಯಿಂಟ್ ಚಾರ್ಜ್ ಬಂದ್ಬಿಟ್ಟು ಅದು ಮಾಸು ಅದು ನೆಗ್ಲಿಜಿಬಲ್ಲು, ಆದರೆ ಅದನ್ನು ಎಲೆಕ್ಟ್ರಿಕ್ ಫೀಲ್ಡು ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಅದೇ ಥರ a point charge produces is electric field at point P which is distance r from it given by. ಆವಾಗ ಒಂದು ಪಾಯಿಂಟ್ ಚಾರ್ಜ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಸರ್ಟೈನ್ ಡಿಸ್ಟೆನ್ಸ್ ಇಂದ ಅದು ದೂರದಲ್ಲಿ ಅಂತಂದರೆ Q divided by 4πε0 into r². ಇವಾಗ ಇದು ಪಾಯಿಂಟ್ ಚಾರ್ಜ್ ಅಂತ ತಗೊಂಡ್ರೆ ಇಲ್ಲಿ ಫೋರ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಿರೋದಕ್ಕೆ ಇದರಿಂದ ಈ ಎಕ್ಸ್ಪ್ರೆಷನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಫಾರ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಈಸ್ ಡೈರೆಕ್ಟೆಡ್ ಅವೇ ಫ್ರಮ್ ಇಟ್. ಅದೇ ಹೇಳಿರೋದಾಗಿ ಇವಾಗ ಒಂದು ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಡೈರೆಕ್ಟ್ ಆಗಿರುತ್ತೆ. ಅದೇ ನೀವೇನಾರ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಯಾವ ಥರ ಡೈರೆಕ್ಟ್ ಆಗುತ್ತೆ ಅಂದರೆ ಟುವರ್ಡ್ಸ್ ಅಂತ ಬರ್ತಿರ್ತದೆ. ಈಗ ಹತ್ರಕ್ಕೆ ಹೋಗ್ತಿರುತ್ತೆ ಈ ಥರ, ಗೊತ್ತಾಯ್ತಾ? ಈ ಥರ ಹತ್ರಕ್ಕೆ ಹೋಗ್ತಿರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಎಲೆಕ್ಟ್ರಿಕ್ ಫೀಲ್ಡು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಡಿಫ್ರೆಂಟ್ ಮೆಟೀರಿಯಲ್ ಡಿಫ್ರೆಂಟ್ ಡೈಮೆನ್ಷನ್ಸಲ್ಲಿ ಅನ್ನೋದಕ್ಕೆ ನೋಡೋಣ. There are infinite number of way in which can spread in a continuous charge distribution over a free space. ಎಷ್ಟೊಂದು ಮೆಥಡ್ ಇದ್ದಾವೆ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅನ್ನೋದು. ಅದರೊಳಗಡೆ ಮೇಯ್ನಾಗಿ 3 ಟೈಪ್ ಯೂಸ್ ಮಾಡಿರ್ತಾರೆ. ಅವು ಯಾವ್ಯಾವ ಅಂದರೆ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅನ್ನೋದನ್ನ ಏನಂತ ಹೇಳಿದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಒಂದು ಚಾರ್ಜ್ ಅಂತ ತಗೊಂಡ್ರೆ, ಸಪೋಸ್ ಒಂದು ಚಾರ್ಜ್ ಕ್ಯೂ ತಗೊಂಡ್ರೆ, ಒಂದು ಲೈನ್ ತಗೊಂಡ್ರೆ ಇದು ಲೆಂತು. ಸಪೋಸ್ ಸಮ್ ಎಲಿಮೆಂಟಲ್ ಒಂದು ಸರ್ಫೇಸ್ ಏರಿಯಾ ತಗೊಂಡು ಇದು 1 ಡೈಮೆನ್ಷನಲ್ ಅಂತ ಕಳ್ರಿ. ಇಲ್ಲಿ ಚಾರ್ಜ್ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗೈತೆ ಕ್ಯೂ ಅನ್ನೋದನ್ನ ಯಾವ ಥರ ಚಾರ್ಜ್ ಪರ್ ಯೂನಿಟ್ ಲೆಂತ್, ಎಷ್ಟು ಚಾರ್ಜ್ ಪರ್ ಯೂನಿಟ್ ಲೆಂತ್ಗೆ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತಾರೆ. ಅದೇ ಏರಿಯಾ ತಗೊಂಡ್ರೆ ಈ ಏರಿಯಾದಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಚಾರ್ಜು, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಯಾವುದನ್ನಾಗಲಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಚಾರ್ಜ್ ಪರ್ ಯೂನಿಟ್ ಏರಿಯಾ, ಅದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಾರೆ. ಅದನ್ನು ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡಿರ್ತಾರೆ. ಅದೇ ಥರ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಇವಾಗ ಒಂದು ವಾಲ್ಯೂಮ್ ತಗೊಂಡ್ರೆ, ಸಪೋಸ್ ಸ್ಪಿಯರ್ ತಗೊಳ್ಳೋಣ, ಸ್ಪಿಯರಲ್ಲಿ ಎಷ್ಟು ಸರ್ಫೇಸ್ ಚಾರ್ಜ್ ಎಷ್ಟು ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದಕ್ಕೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ, ಅದು ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ಅದಕ್ಕೆ ಯೂನಿಟ್ಸ್ ಬಂದ್ಬಿಟ್ಟು ಒಂದೊಂದು ಡಿಫ್ರೆಂಟ್ ಯೂನಿಟ್ ಇದೆ. ಅದೇ ಇಲ್ಲಿ ರಿಮೆಂಬರ್ ಮಾಡ್ಕೊಂಡು ಮೀಟರ್ ಸ್ಕ್ವೇರು, ಮೀಟರ್ ಸ್ಕ್ವೇರ್, ಮೀಟರ್ ಕ್ಯೂಬ್. ಮೀಟರ್ ಬಂದ್ಬಿಟ್ಟು ಲೆಂತ್ಗೆ, ಮೀಟರ್ ಸ್ಕ್ವೇರ್ ಬಂದ್ಬಿಟ್ಟು ಏರಿಯಾಗೆ, ಮೀಟರ್ ಕ್ಯೂಬ್ ಬಂದ್ಬಿಟ್ಟು ಯಾವುದಕ್ಕೆ ಅಂತ ಹೇಳಿ ವಾಲ್ಯೂಮ್ಗೆ. ನೀವು ಅದನ್ನು ಯಾವ ಥರ ಸಿಂಪಲ್ಲಾಗಿ ಎಕ್ಸ್ಪ್ರೆಷನ್ ಅಂದರೆ ಈ ಎಕ್ಸ್ಪ್ರೆಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಕ್ಯೂ ಬೈ ಎಲ್, ಅದೇ ಥರ ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಬೈ ಎ, ರೋ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಈ ಫಾರ್ಮುಲಾಸು ಚಾರ್ಜ್ ಡೆನ್ಸಿಟಿ ಎಷ್ಟಾಗಿದೆ ಸರ್ಟೈನ್ ವಾಲ್ಯೂಮಲ್ಲಿ, ಏರಿಯಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ ಅನ್ನೋದು ಕೇಳಿದಾಗ ಅವಾಗ ಇದು ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಪೋಸ್ ಎ ಸಿಸ್ಟಮ್ ಇಸ್ ಕ್ಲೋಸ್ಲಿ ಸ್ಪೇಸ್ಡ್, ಎಲೆಕ್ಟ್ರಿಕ್ ಚಾರ್ಜಸ್ ಫಾರ್ಮ್ ಎ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಒಂದು ಸಿಸ್ಟಮ್ ತಗೊಂಡ್ರೆ ಅದೇನೋ ಹತ್ರ ಫುಲ್ ಕ್ಲೋಸ್ ಆಫ್ ಸ್ಪೇಸ್ ಮಾಡಿದರೆ ಹತ್ರನೇ ಆವಾಗ ಚಾರ್ಜಸ್ ಡಿಸ್ಟ್ರಿಬ್ಯೂಷನ್ನು ಕಂಟಿನ್ಯೂಸ್ ಆಗಿರುತ್ತೆ. ಅದೇ ಥರ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ವಿ ಡಿವೈಡ್ ದ ಚಾರ್ಜಸ್ ಇಂಟು ಇನ್ಫಿನಿಟೆಸಿಮಲ್ ಸ್ಮಾಲ್ ಅಮೌಂಟ್. ನಾವು ಇವಾಗ ಎಷ್ಟು ಚಾರ್ಜ್ ಇದಾಗಿದೆ ಅನ್ನೋದಕ್ಕೆ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಸ್ಮಾಲ್ ಲೈನ್ ಸೆಗ್ಮೆಂಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸರ್ಫೇಸ್ ಇವಾಗ ಒಂದು ಸ್ಪಿಯರ್ ತಗೊಂಡ್ರೆ ಇಲ್ಲಿ ಎಲಿಮೆಂಟಲ್ ಎಷ್ಟಿದೆ ಚಾರ್ಜ್ ಇಲ್ಲಿ ಇಷ್ಟಿದೆ, ಅಕಸ್ಮಾತ್ ಇಲ್ಲಿ ಏರಿಯಾ ತಗೊಂಡ್ರೆ ಒಂದು ಇಲ್ಲೆಷ್ಟು ಇದೆ ಚಾರ್ಜ್ ಅನ್ನೋದು ಇನ್ಫಿನಿಟೆಸಿಮಲ್, ಸ್ಮಾಲ್ ಇನ್ಫಿನಿಟೆಸಿಮಲ್ ಅಂದರೆ ವೆರಿ ಸ್ಮಾಲ್ ಚಾರ್ಜಸ್ನ ಡಿವೈಡ್ ಮಾಡ್ತೀವಿ. ಈಚ್ ಇನ್ಫಿನಿಟೆಸಿಮಲ್ ಎಲಿಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡಿ ಈಸ್ ಡಿಟರ್ಮಿನ್ಡ್. ಅದು ಯಾವ್ದು ಇನ್ಫಿನಿಟೆಸಿಮಲ್ ಕನ್ಸಿಡರ್ ಮಾಡಿದ್ವೋ ಅದನ್ನು ನಾವು ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರದ್ದು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡಿ ಫೈಂಡ್ ಔಟ್ ಮಾಡ್ತೀವಿ, ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಜಸ್ಟ್ ಇಂಟಿಗ್ರೇಟ್ ಮಾಡಬೇಕು. ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಅವೆಲ್ಲ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಓವರ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಟೋಟಲ್ ಇವಾಗ ಒಂದು ಲೈನ್ ಚಾರ್ಜ್ ತಗೊಂಡ್ರೆ ವಾಲ್ಯೂಮ್ ಚಾರ್ಜ್ ತಗೊಂಡ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
ನೆಕ್ಸ್ಟ್ ಬಂದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದ್ರ ಪ್ರಾಪರ್ಟೀಸ್ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಅದರ ಗುಣಗಳೇನು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗುಣಗಳೇನು ಅನ್ನೋದಕ್ಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಒರಿಜಿನೇಟ್ ಫ್ರಮ್ ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ ಟುವರ್ಡ್ಸ್ ಅ ನೆಗೆಟಿವ್ ಚಾರ್ಜ್. ಅಂದರೆ ಅದು ಒಂದು ಪಾಸಿಟಿವ್ ಚಾರ್ಜಿಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ಗೆ ಮೂವ್ ಆಗುತ್ತೆ. ಇದೇ ಥರ ಒಂದು ಪಾಸಿಟಿವ್ ಸ್ಟಾರ್ಟ್ ಆಗಿ ಅದು ನೆಗೆಟಿವ್ ಚಾರ್ಜ್ಗೆ ಮೂವ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಒರಿಜಿನೇಟಿಂಗ್ ಟರ್ಮಿನೇಟಿಂಗ್ ಚಾರ್ಜ್ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಚಾರ್ಜ್. ಇದೆಷ್ಟು ಫೀಲ್ಡ್ ಲೈನ್ಸ್ ಅನ್ನೋದು ಡಿಪೆಂಡ್ ಆಗೋದು ಈ ವ್ಯಾಲ್ಯೂ ಆಫ್ 2q ಅನ್ನೋದು ಚಾರ್ಜ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 2q ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಥರ ಒಂದು 8q ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರುತ್ತೆ, 4 ಟೈಮ್ಸ್ ಜಾಸ್ತಿ ಇರುತ್ತೆ. ಅದೇ ಥರ ಜಾಸ್ತಿ ಆಗ್ತಿರುತ್ತೆ. ಈ ವ್ಯಾಲ್ಯೂ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಜಾಸ್ತಿ ಇರುತ್ತೆ ಅಂತ ಇದು ಪಾಯಿಂಟು. ನೆಕ್ಸ್ಟ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಎ ಪರ್ಪೆಂಡಿಕ್ಯುಲರ್ ಆರ್ ಯೂನಿಟ್ ಆರ್ ವಿಲ್ ಬಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನೆಟಿಕ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಏನು ಹೇಳಿದೆ ಅಂದರೆ ಎಷ್ಟು ಡಿಪೆಂಡ್ ಆಗೋದು ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಇದರ ಅರ್ಥ. As tangent to a field line at any point gives the direction of electric field at that point, this will be instantaneous path charge will takes place if there. ಅಂದರೆ ಇವಾಗ ನಾವು ಒಂದು ಟ್ಯಾಂಜೆಂಟ್, ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಇಲ್ಲೊಂದು ಟ್ಯಾಂಜೆಂಟ್ ಹಿಂಗೆ ಡ್ರಾ ಮಾಡಿದ್ರೆ ಎಲೆಕ್ಟ್ರಿಕ್ ಚಾರ್ಜು ಆ ಡೈರೆಕ್ಷನಲ್ಲಿ ಯಾವ ಥರ ಮೂವ್ ಆಗುತ್ತೆ, ಅಲ್ಲಿ ಪೊಸಿಷನ್ನಾಗ ಯಾವ ಪಾತ್ ತಗೊಳುತ್ತೆ ಅನ್ನೋದು ಇದು ಡಿಫೈನ್ ಮಾಡುತ್ತೆ. ಈ ಪಾಯಿಂಟ್ ನಂಬರ್ 4 ನಮ್ಗೆ ಹೇಳುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಅಂದರೆ ಇವಾಗ ಒಂದು ಫೀಲ್ಡ್ ಲೈನ್ ಎಲ್ಲನ ಇಂಟರ್ಸೆಕ್ಟ್ ಆಗಿದೆ ನೋಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೂ ಇಂಟರ್ಸೆಕ್ಟ್ ಆಗೋದಿಲ್ಲ. ನೋಡಿ ಇಲ್ಲೊಂದು ಎಕ್ಸಾಂಪಲ್, ಇದರಲ್ಲಿ ನೋಡಿ ಎಲ್ಲನ ಎಲೆಕ್ಟ್ರಿಕ್ ಫೀಲ್ಡ್ ಇಂಟರ್ಸೆಕ್ಟ್ ಆಗಿದೆಯಾ? ಇಲ್ಲ. ಇಂಟರ್ಸೆಕ್ಟ್ ಅಂದರೆ ಒಂದು ಹಿಂಗೆ ಬಂದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗೆ ಬಂದು ಅದೇ ಥರ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಥರ ಬಂದಿದೆಯಾ? ಎಲ್ಲ ಬರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಫಾರ್ಮ್ ಫೀಲ್ಡ್ ಲೈನ್ಸ್ ಆರ್ ಸ್ಟ್ರೈಟ್, ಪ್ಯಾರಲಲ್ ಆ್ಯಂಡ್ ಯೂನಿಫಾರ್ಮ್. ಇವಾಗ ಒಂದು ಯೂನಿಫಾರ್ಮ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗಿರೋದಿಲ್ಲ. ಇಲ್ಲೊಂದು ಫೀಲ್ಡ್ ಲೈನ್ಸ್ ತಗೊಂಡ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಥರ ಬರ್ತಾ ಇದೆ. ಇವೆರಡು ಕ್ಲೋಸ್ಲಿ ಸ್ಪೇಸ್ಡ್ ಆಗಿದ್ರು ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಇಲ್ಲಿ ಎಲ್ಲಿಗೋದು ಎಲ್ಲಿಂದ ಮೆಷರ್ ಮಾಡಿದ್ರು ಸ್ಪೇಸ್ ಸೇಮ್ ಇರುತ್ತೆ. ಮೀನ್ಸ್ ಅದೇನಂದರೆ ಪ್ಯಾರಲಲ್ ಆಗಿದೆ. ಅದೇ ಥರ ಇದು ಸ್ಟ್ರೈಟ್ ಆಗಿದೆ. ಹಂಗೆ ಅದೇ ಥರ ಇಲ್ಲಿ ಕೂಡ ಅದರ ನೆಕ್ಸ್ಟು ಬರೋ ಕೂಡ ಯೂನಿಫಾರ್ಮ್ ಆಗಿ ಸ್ಪೇಸ್ ಆಗಿದೆ ಅಂತ ಪಾಯಿಂಟ್ ನಂಬರ್ 6 ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಫೀಲ್ಡ್ ಲೈನ್ಸ್ ಕ್ಯಾನ್ ನಾಟ್ ಫಾರ್ಮ್ ಎ ಲೂಪ್. ಅಂದರೆ ಇವಾಗ ಒಂದು ಪಾಯಿಂಟ್ ಇಲ್ಲಿ 1 ಸ್ಟಾರ್ಟ್ ಆಗೈತೆ ಅಂದರೆ ಮತ್ತೆ ಇಲ್ಲಿಗೆ 1ಗೆ ಎಂಡ್ ಆಗೋದಿಲ್ಲ. ಆ ಥರ ಕ್ಲೋಸ್ ಲೂಪ್ ಎಲ್ಲೂ ಫಾರ್ಮ್ ಆಗಿಲ್ಲ. ಎಲ್ಲ ನೋಡಿದರೆ ಇಲ್ಲ, ಒಂದು ಪಾಸಿಟಿವಿಂದ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ನೆಗೆಟಿವ್ಗೆ ಹೋಗೈತೆ. ಅದೇ ಥರ ಈ ಡೈರೆಕ್ಷನ್ ಹೋಗುತ್ತೆ, ತಿರುಗಿ ವಾಪಸ್ ಹಿಂಗೆ ಬಂದೈತಾ ನೆಗೆಟಿವಿಂದ? ಇಲ್ಲ, ಬಂದಿಲ್ಲ. ಸೊ ಆ ಥರ ಫಾರ್ಮ್ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ ಅಂಡ್ ಟರ್ಮಿನೇಟ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡು ನಾಟ್ ಎಕ್ಸಿಸ್ಟ್ ಇನ್ಸೈಡ್ ದ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅನ್ನೋದು ಕಂಡಕ್ಟರ್ ಒಳಗಡೆ ಇರೋದಿಲ್ಲ. ಅದು ಯಾವತ್ತಿದ್ರು ಸರ್ಫೇಸ್ ಅಲ್ಲಿ ಮಾತ್ರ ಇರುತ್ತೆ. ಅದು ಸರ್ಫೇಸ್ ಟರ್ಮಿನೇಟ್ ಆಗೋದು ಸರ್ಫೇಸ್ ಆಗಿ, ಸ್ಟಾರ್ಟ್ ಆಗೋದು ಸರ್ಫೇಸಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇದು ಪಾಸಿಟಿವ್ ಸರ್ಫೇಸ್, ಇದು ನೆಗೆಟಿವ್ ಸರ್ಫೇಸ್ ತಗೊಂಡ್ರೆ ಪಾಸಿಟಿವ್ ಸರ್ಫೇಸಿಂದ ನೆಗೆಟಿವ್ ಸರ್ಫೇಸ್ ಮೂವ್ ಆಗಿದೆ. ಹಾಗೆ ನೆಗೆಟಿವ್ ಸರ್ಫೇಸಿಂದ ಪಾಸಿಟಿವ್ ಸರ್ಫೇಸ್ ಮೂವ್ ಆಗಲ್ಲ. ಗೊತ್ತಾ ತಾನೆ? ಇದೇ ಥರ ಇದು ಸರ್ಫೇಸಲ್ಲಿ ಮಾತ್ರ ಒರಿಜಿನೇಟ್ ಮತ್ತು ಎಂಡ್ ಇರುತ್ತೆ. ಆದರೆ ಕಂಡಕ್ಟರ್ ಒಳಗಿರೋದಿಲ್ಲ, ಅದು ಕಂಡಕ್ಟರ್ ಒಳಗಡೆ ಇರೋದಿಲ್ಲ ಅಂತ ಇದರ ಅರ್ಥ. ನೆಕ್ಸ್ಟ್ ಒಂದು ಫೀಲ್ಡ್ ಲೈನ್ಸ್ ಆಲ್ವೇಸ್ ಫ್ಲೋ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಲೋಯರ್ ಪೊಟೆನ್ಷಿಯಲ್. ಅಂದರೆ ಇಲ್ಲಿ ಫೀಲ್ಡ್ ಲೈನ್ಸು ಇಲ್ಲೆಲ್ಲೋ ಕಡಿಮೆ ಇದೆ, ಇಲ್ಲೆಲ್ಲೋ ಜಾಸ್ತಿ ಇದೆ ಅಂದ್ಕೊಳ್ಳಿ. ಈ ಥರ ಫೀಲ್ಡ್ ಲೈನ್ಸು ಹೈಯರಿಂದ ಲೋಯರ್ಗೆ ಫ್ಲೋ ಆಗುತ್ತೆ ಅಂತ ಇದರ ಅರ್ಥ. ಹೈಯರ್ ಪೊಟೆನ್ಷಿಯಲ್, ಹೈಯರ್ ಎನರ್ಜಿ ಟು ಲೋಯರ್ ಎನರ್ಜಿ. ನೀವು ಸಿಂಪಲಾಗಿ ಹೇಳ್ಬೇಕಂದ್ರೆ ಇಲ್ಲೊಂದು 2 ಬಾಕ್ಸ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಪಾರ್ಟಿಕಲ್ಸ್ ಜಾಸ್ತಿ ಇದ್ದಾವೆ, ಇಲ್ಲೊಂದು ಕಲ್ಲು ಜಾಸ್ತಿ ಇದ್ದಾವೆ ಅಂದ್ಕೊಳ್ಳಿ. ಇಲ್ಲಿಂದ ಇವಾಗ ಇದು ಗಾಲಿಲ್ಲ, ಇದು ಹೊಲ್ಟೋಗಿದೆ. ಆವಾಗ ಇಲ್ಲಿ ಕಾಲಿರೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಹೋಗುತ್ತೆ. ಅದೇ ಮೂವ್ ಆಗ್ತಿದೆ ಅಂತ. ಅಂದರೆ ಮೂವ್ ಆಗ್ತಿದೆ ಅಂದರೆ ಫೀಲ್ಡ್ ಲೈನ್ಸ್ ಮೂವ್ ಆಗ್ತಿದೆ. ಈ ಪೊಟೆನ್ಷಿಯಲ್ ಇಲ್ಲ, ಅದಕ್ಕೆ ಈ ಪೊಟೆನ್ಷಿಯಲ್ ಹೈಯರ್ ಪೊಟೆನ್ಷಿಯಲ್, ಇದು ಹೈಯರ್ ಆಗುತ್ತೆ, ಇದು ಲೋಯರ್ ಆಗುತ್ತೆ. ಈ ಹೈಯರ್ ಪೊಟೆನ್ಷಿಯಲ್ನಿಂದ ಲೋಯರ್ ಪೊಟೆನ್ಷಿಯಲ್ಗೆ ಮೂವ್ ಆಗುತ್ತೆ ಅನ್ನೋದು ಪಾಯಿಂಟ್ ನಂಬರ್ 9 ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್, ಇಫ್ ಇನ್ ಎ ರೀಜನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಬ್ಸೆಂಟ್ ದೇರ್ ವಿಲ್ ಬಿ ನೋ ಎಲೆಕ್ಟ್ರಿಕ್ ಫೀಲ್ಡ್. ಅದು ಗೊತ್ತಿರೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಬ್ಸೆಂಟ್ ಅಂತ ಅರ್ಥ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಐತೆ ಅಂತ ಅರ್ಥ. ಫೀಲ್ಡ್ ಲೈನ್ಸು ಫೀಲ್ಡ್ ಇದ್ದರೆ ಲೈನ್ಸ್ ಬರ್ತವೆ, ಲೈನ್ಸ್ ಇದ್ದರೆ ಫೀಲ್ಡ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಮೋಷನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಇವಾಗ ನೋಡೋಣ ಚಾರ್ಜ್ ಪಾರ್ಟಿಕಲ್ಲು ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ಅದು ಯಾವ ಥರ ಬಿಹೇವಿಯರ್ ಆಗುತ್ತೆ ಅಂತ. ಎನ್ ಎ ಚಾರ್ಜ್ ಪಾರ್ಟಿಕಲ್ ಇನಿಷಿಯಲಿ ರೆಸ್ಟ್ ಈಸ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಫೀಲ್ಡ್
let a charge particle of mass m charge q is initially at rest in an electric field of strength e. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ ನ ಪಾಸಿಟಿವ್ ಚಾರ್ಜ್ ಆದ್ರೆ ನೋಡಿದ್ವಿ ಹಿಂದೆ ಸ್ವಲ್ಪ ಇವಾಗಲೇ ತಾನೆ ಈ ವಿಡಿಯೋದಾಗೆ ಎಫ್ ಪಾಸಿಟಿವ್ ಆದರೆ ಸೇಮ್ ಡೈರೆಕ್ಷನ್ ಆಗಿರುತ್ತೆ, ನೆಗೆಟಿವ್ ಆದರೆ ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ ಅಂತ ನೋಡಿದ್ವಿ. ನೆಗೆಟಿವ್ ಚಾರ್ಜ್ ಆದರೆ ಆಪೋಸಿಟ್ ಎಲೆಕ್ಟ್ರಿಕ್ ಫೀಲ್ಡ್, ಪ್ಯಾರಲಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಪ್ಯಾರಲಲ್ ಅಂದರೆ ಸೇಮ್ ಡೈರೆಕ್ಷನ್ ಆಗಿರೋದು ಯಾವಾಗ? ಪಾಸಿಟಿವ್ ಆದಾಗ. ಆಪೋಸಿಟ್ ಡೈರೆಕ್ಷನ್ ಆಗಿರೋದು ಯಾವಾಗ? ನೆಗೆಟಿವ್ ಆದಾಗ. ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು force and acceleration find out. ಹಿಂಗೆ the force experienced by a charged particle is given by F is equal to Q. ಅವಾಗ ಡಿಸ್ಕಸ್ ಮಾಡಿದ್ವಲ್ಲ, ಚಾರ್ಜ್ ಪಾರ್ಟಿಕಲ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, while the negative charge experience in the pole in the direction of opposite field. ಹೇಳಿದ್ನಲ್ಲ, ಆಕ್ಸಿಲರೇಷನ್ ಎಷ್ಟಿದೆ ಅಂತ ಆಕ್ಸಿಲರೇಷನ್ ಅಂತ ಫೈಂಡ್ ಮಾಡಿದ್ವಿ. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಗೊತ್ತು. ಚಾರ್ಜ್ಗೆ ಸ್ವಲ್ಪ ಮಾಸ್ ಇರುತ್ತೆ. ವಿತೌಟ್ ಮಾಸ್ ಚಾರ್ಜ್ ಕೆನಾಟ್ ಎಕ್ಸಿಸ್ಟ್. ಫಸ್ಟ್ ವಿಡಿಯೋದಾಗ ನೋಡಿದ್ದೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ವಿಡಿಯೋ ನೋಡಿ, ಸೆಕೆಂಡ್ ವಿಡಿಯೋ ನೋಡಿ, ಆಮೇಲೆ ನೋಡಿ ಈ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರು ಒಂದರಿಂದ ಒಂದು ಇಂಟರ್ಲಿಂಕ್ ಇರುತ್ತೆ, ಅದಕ್ಕೆ ಕ್ಲೀನಾಗಿ ನೀಟಾಗಿ ಕೇಳಿಸ್ಕೋಬೇಕು. ಇವಾಗ ರೀಅರೇಂಜ್ ಮಾಡಿದಾಗ ಈ ಟರ್ಮ್ ನಮಗೆ ಬರುತ್ತೆ. ನೆಕ್ಸ್ಟ್ ಬಂತು, ಸಿನ್ಸ್ ದ ಫೀಲ್ಡ್ ಇ ಈಸ್ ಕಾನ್ಸ್ಟೆಂಟ್, ದ ಆಕ್ಸಿಲರೇಷನ್ ಈಸ್ ಕಾನ್ಸ್ಟೆಂಟ್, ದಸ್ ಮೋಷನ್ ಆಫ್ ಎ ಪಾರ್ಟಿಕಲ್ ಈಸ್ ಯೂನಿಫಾರ್ಮ್ಲಿ ಆಕ್ಸಿಲೇಟೆಡ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಅದಕ್ಕೆ ಆಕ್ಸಿಲರೇಷನ್ ಕಾನ್ಸ್ಟೆಂಟ್. ಅದೇ ಥರ ಮೋಷನ್ ಆಫ್ ಎ ಪಾರ್ಟಿಕಲ್ ಯೂನಿಫಾರ್ಮ್ಲಿ ಆಕ್ಸಿಲೇಟೆಡ್, ಯೂನಿಫಾರ್ಮ್ ಆಗಿ ಆಕ್ಸಿಲೇಟ್ ಆಗ್ತದೆ. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಕೂಡ ಚೇಂಜ್ ಆಗ್ತಾನೆ ಇರ್ತದೆ, ಅದು ಕಾನ್ಸ್ಟೆಂಟ್ ಆಗಿ ಆಗ್ತಾ ಇರ್ತೈತೆ. ನೆಕ್ಸ್ಟ್ ಬಂದ್ಬಿಟ್ಟು ವೆಲಾಸಿಟಿ ಎಷ್ಟಿರುತ್ತೆ. ಸಪೋಸ್ ಎ ಪಾರ್ಟಿಕಲ್ ಎ ಈಸ್ ರೆಸ್ಟ್ ಅಟ್ ಟೈಮ್ ಟಿ. ಪಾರ್ಟಿಕಲ್ ಎ ಇರುತ್ತಲ್ಲ, ಇದು ರೆಸ್ಟ್ ಆಗಿರುತ್ತೆ. ಆ್ಯಂಡ್ ಯಾವಾಗ ಇಲ್ಲಿಂದ ಇಲ್ಲಿ ಮೂವ್ ಆಗುತ್ತಾ, ಎಷ್ಟು ಅಟ್ ಟೈಮಲ್ಲಿ ಟಿನಲ್ಲಿ ವಿ ಅನ್ನೋದು ಪೊಟೆನ್ಷಿಯಲ್ ಬಿಟ್ವೀನ್ ದಿ ಎ ಆ್ಯಂಡ್ ಬಿ. ಎಸ್ ಇಸ್ ದ ಸಪ್ರೇಷನ್. ಬೈ ಯೂಸಿಂಗ್ ವಿ ನಮ್ಗೆ ಗೊತ್ತಿರೋ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಆವಾಗ ಇದನ್ನು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ವ್ಯಾಲ್ಯೂಸ್ ನಮ್ಗೆ ಗೊತ್ತಿರೋದಾಗೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಆಫ್ ವಿ ಬರ್ತದೆ, ವೆಲಾಸಿಟಿ ಬರ್ತದೆ. ಮತ್ತು ಇನ್ನೊಂದು ವಿ ಬಂದ್ಬಿಟ್ಟು ವಿ ಈಸ್ ಈಕ್ವಲ್ ಟು 2s. ಅವಾಗ ಇನ್ನೊಂದು ವ್ಯಾಲ್ಯೂ ಬರುತ್ತೆ, ವಿ ಈಸ್ ಈಕ್ವಲ್ ಟು 2qes ಬೈ ಎಮ್. ಇನ್ನೊಂದು ವ್ಯಾಲ್ಯೂ, ಇನ್ನೊಂದು ಥರ ವ್ಯಾಲ್ಯೂ ವೆಲಾಸಿಟಿ ವ್ಯಾಲ್ಯೂ. ಇದು ಬಂದ್ಬಿಟ್ಟು ವೆಲಾಸಿಟಿ, ಇದು ಬಂದ್ಬಿಟ್ಟು ಪೊಟೆನ್ಷಿಯಲ್ಲು. ಇದು ಬಂದು ವೆಲಾಸಿಟಿ, ಇದು ಬಂದು ಪೊಟೆನ್ಷಿಯಲ್. ನೆಕ್ಸ್ಟ್ ಬಂದ್ಬಿಟ್ಟು ಮೊಮೆಂಟಮ್ ಇಸ್ ಈಕ್ವಲ್ ಟು ಎಮ್ ಇಂಟು ವಿ. ನಾವು ಡಿಫೈನ್ ಗೊತ್ತಿರೋದ್ರಾಗೆ ಆದಮೇಲೆ ವಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮೊಮೆಂಟಮ್ ಗೊತ್ತಾಗುತ್ತೆ, ಪಿ ಈಸ್ ಈಕ್ವಲ್ ಟು ಕ್ಯೂ ಯು ಟಿ. ಅದೇ ಥರ ಕೈನೆಟಿಕ್ ಎನರ್ಜಿ ಬಂದ್ಬಿಟ್ಟು ಎನರ್ಜಿ ಗೈನ್ ಬೈ ಎ ಪಾರ್ಟಿಕಲ್. ಯಾವಾಗ ಪಾರ್ಟಿಕಲ್ ಎ ಇಂದ ಬಿ ಮೂವ್ ಆಗುತ್ತೆ, ಅದು ಎಷ್ಟು ಎನರ್ಜಿ ಗೈನ್ ಆಗಿರೋದನ್ನ ಹಾಫ್ ಎಮ್ ಇ ಸ್ಕ್ವೇರ್ ನಮ್ಗೆ ಗೊತ್ತಿರೋದು. ಅದೇ ಥರ ವಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿಗೆ ನಮ್ಗೆ ಡೈರೆಕ್ಟಾಗಿ ಕೈನೆಟಿಕ್ ಎನರ್ಜಿ ಸಿಕ್ಬಿಡುತ್ತೆ. ಅದೇ ಥರ ಇನ್ ಎ ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ವಿತ್ ಎನ್ ಇನಿಷಿಯಲ್ ವೆಲಾಸಿಟಿ ಅಟ್ ರೈಟ್ ಆ್ಯಂಗಲ್ ದ ಯೂನಿಫಾರ್ಮ್ ಫೀಲ್ಡ್ ಇಟ್ ಫಾರ್ಮ್ ಎ ಟ್ರಾಜೆಕ್ಟರಿ ಪಾತ್. ಈ ಟ್ರಾಜೆಕ್ಟರಿ ಯಾವ ಥರ ಇದೆ ಅಂದರೆ ಪ್ಯಾರಾಬೋಲಿಕ್ ಆಗಿದೆ. ಅದು ಯೂನಿಫಾರ್ಮ್ ಫೀಲ್ಡ್ ಏನಾಗಿ ಯಾವಾಗ ಎಂಟರ್ ಆಗುತ್ತೋ ಆವಾಗ ವೆಲಾಸಿಟಿ 0 ಇರುತ್ತೆ ಎಂಟರ್ ಆಗೋದಕ್ಕಿಂತ ಮುಂಚೆ. ಆವಾಗ ಆಕ್ಸಿಲೇಟರ್ ಆಗಿ ಮುಂದಕ್ಕೆ ಹೋಗುತ್ತೆ. ಅದೇ ಯಾವ ಥರ ಅಂದರೆ ಪ್ಯಾರಾಬೋಲಿಕ್ ಪಾತ್ ಆಗಿ. ಅದು ಡಿರೈವೇಷನ್ ಮಾಡೋಣ, ಈಕ್ವೇಷನ್ ಆಫ್ ಟ್ರಾಜೆಕ್ಟರಿ ಯಾವ ಥರ ಮೂವ್ ಆಗುತ್ತೆ ಅನ್ನೋದು. ಇವಾಗ ನಮ್ಗೆ ಗೊತ್ತಿರೋದಾಗಿ ಚಾರ್ಜ್ ಇ ಅನ್ನೋದು ಈ ಡೈರೆಕ್ಷನ್ ಮೂವ್ ಆಗ್ತಿದೆ. ಯಾವಾಗ ಈ ಫೀಲ್ಡ್ ಲೈನ್ಸು ಈ ಥರ ಮೂವ್ ಆಗ್ತಾ ಇದೆ, ಈ ಥರ ಯಾವಾಗ ಇದು ಮೂವ್ ಆಗುತ್ತೋ ಈ ಡೈರೆಕ್ಷನಲ್ಲಿ ಆಕ್ಸಿಲರೇಷನ್ ಆಗ್ತಾ ಇದೆ. ಯೂನಿಫಾರ್ಮ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಥ್ರೂ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಈಸ್ ಗಿವನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಯು ಟಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರೋದು ಎಕ್ಸ್ ಈಸ್ ಈಕ್ವಲ್ ಟು ಯು ಟಿ ಇಂದ represent. Since the motion of the particle is accelerated along y axis, we assume the equation of motion is uniform acceleration and determine the displacement in y. ನಾವು ಆಗ ಹೇಳಿದ್ನಲ್ಲ, ಈ ಥರ ಆಕ್ಸಿಲೇಟ್ ಆಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ವೈ ಡೈರೆಕ್ಷನ್ ಆಗಿ ಕೂಡ ಆಗ್ತಿದೆ. ಅವಾಗ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನೆಕ್ಸ್ಟ್ ವೆನ್ ಯು ಈಸ್ ಈಕ್ವಲ್ ಟು 0 ಅಲಾಂಗ್ ವೈ ಆಕ್ಸಿಸ್, ವೈ ಈಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್. ಇನಿಷಿಯಲ್ ಆಗಿ ಹೇಳಿದ್ನಲ್ಲ 0 ಇರುತ್ತೆ, ಇನಿಷಿಯಲ್ ವ್ಯಾಲಿಟಿ ಯು ಈಸ್ ಈಕ್ವಲ್ ಟು 0, ಅವಾಗ ನಮಗೆ ಹಾಫ್ ಎ ಟಿ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್ ವಿಲ್ ಇನ್ಕ್ರೀಸ್ ರ್ಯಾಪಿಡ್ಲಿ ವಿತ್ ಟೈಮ್ ಸಿನ್ಸ್ ವೈ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ. ಡಿಸ್ಪ್ಲೇಸ್ಮೆಂಟ್ ಕೂಡ ಅದೇ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಯಾಕಂದರೆ ವೈ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಮ್ ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಟೈಮ್
ಎಷ್ಟಂತ ಟಿ ಈಸ್ ಇಕ್ವಲ್ ಟು ಎಕ್ಸ್ ಬೈ ಯು. ಅದೇ ಥರ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ವೈಗೆ ಎಲ್ಲ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದರೆ ಈ ಎಕ್ಸ್ಪ್ರೆಷನ್ ಬರುತ್ತೆ. ಈ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಪ್ಯಾರಾಬೋಲಿಕ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ. ಯಾಕಂದರೆ ಎಲ್ಲಿ ನೋಡಿದ್ರೆ ಇಲ್ಲಿ y ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್. ವೆಲಾಸಿಟಿ ಅಟ್ ಎನಿ ಇನ್ಸ್ಟೆಂಟ್ ಈ ಥರ ಅಂದರೆ ವಿ ಎಕ್ಸ್ ಈಸ್ ಈಕ್ವಲ್ ಟು ಯು ಆದಾಗ ವಿ ವೈ ಈಸ್ ಈಕ್ವಲ್ ಟು ಕ್ಯೂ ಇ ಟಿ ಬೈ ಎಮ್ ಆದಾಗ ಸೊ ನಮ್ಗೆ ಏನು ಸಿಗುತ್ತೆ ಅಂದರೆ ಅದು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಸ್ಪೀಡ್ ಸಿಗುತ್ತೆ. ಅದನ್ನು ಸ್ಕ್ವೇರ್ ರೂಟ್ ಮಾಡಿದಾಗ ವಿ ಎಕ್ಸ್ ಸ್ಕ್ವೇರಾಗಿ ಎಷ್ಟಾಗಿದೆ ಪ್ಲಸ್ ವಿ ವೈ ಸ್ಕ್ವೇರಾಗಿ ಎಷ್ಟಾಗಿದೆ ಅಂತ ಬಂದಾಗ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಅದೇ ಥರ ಡಿಸ್ಟೆನ್ಸ್ ಯಾವ ಡೈರೆಕ್ಷನಲ್ಲಿ ಅಟ್ ವಾಟ್ ಡೈರೆಕ್ಷನ್ ಇಟ್ ಮೂವ್ ಡೈರೆಕ್ಷನಲ್ಲಿ ವೆಲಾಸಿಟಿ ಇದೆ, ಯಾವ ಡೈರೆಕ್ಷನಲ್ಲಿ ವೆಲಾಸಿಟಿ ಇದೆ ಅನ್ನೋದಕ್ಕೆ ಫೈಂಡ್ ಔಟ್ ಮಾಡೋದಕ್ಕೆ ಸಿಂಪಲ್ ಆಗಿ ಟ್ಯಾನ್ ಬೀಟಾ ಇಸ್ ಈಕ್ವಲ್ ಟು ವಿ ಎ ವೈ ಬೈ ವಿ ಎಕ್ಸ್ ಕ್ಯೂ ಇ ಟಿ ಬೈ ಎಮ್ ಯು. ಈ ಡಿರೈವೇಷನ್ ಏನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಈ ಫಾರ್ಮುಲಾ ರಿಮೆಂಬರ್ ಮಾಡ್ಕೊಳ್ಳಿ. ಯಾವಾಗ ಹೇಳ್ತಿರ್ತೀನಿ ಡಿರೈವೇಷನ್ಗಿನ್ನ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಒಂದೊಂದ್ಸರಿ ರಿಪೀಟ್ ಮಾಡಿ ಈ ವಿಡಿಯೋ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಮಿಸ್ ಆಗಿದೆ ಅಂತ ನಿಮ್ಗೆ ಹೇಳಿ, ಅವ್ರಿಗೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಕಮೆಂಟ್ ಮಾಡಿ, ಅದು ನಿಮ್ಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲರ ಹತ್ರ ಶೇರ್ ಮಾಡಿ. ಅದೇ ಥರ ನೀನು ಮುಂದೆ ರಿಲೇಟೆಡ್ ಆಗಿ KCET JEE ನೀಟ್ ರಿಲೇಟೆಡ್ ಆಗಿ ಫಸ್ಟು ಕಾನ್ಸೆಪ್ಟ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಅದು ರಿಲೇಟೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಅದೇ ಥರ ಇನ್ನೂ ಇಂಪಾರ್ಟೆಂಟ್ ಆಗಿ ಏನೇನೋ ಟಾಪಿಕ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿದ್ರೆ ಆ ಟಾಪಿಕ್ಸ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು.